ಯಾವಾಗಲೂ ಅಷ್ಟೇ ಅದು ಬಿಫೋರ್ ಅಷ್ಟೇ ಫಾದರ್ ಅವರು ಯಾವಾಗಲೂ ಅವರ ಕೃಷ್ಣಮ್ಮನಿಗೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇರೋದು. ಯಾವಾಗಲೂ ಐ ಥಿಂಕ್ ಅವ್ರು ಯಾವಾಗಲೂ ಹೇಳೋರು ಈ ಥರ ಒಂದು ಸೊಫಿಸ್ಟಿಕೇಟೆಡ್ ಸಿ ಎಮ್, ಇಲ್ಲಾಂದರೆ ಒಬ್ಬ ಮನುಷ್ಯ ಸೊಫಿಸ್ಟಿಕೇಟೆಡ್ ಆದರೆ ಹೆಂಗಿರ್ಬೇಕಂದ್ರೆ ಎಸ್ ಎಂ ಕೃಷ್ಣ ಥರ ಇರಬೇಕು. ಶಿಸ್ತು ಅವ್ರು ಮಾಡೋ ಕೆಲಸದಲ್ಲಿರ್ಬೋದು. ಆಮೇಲೆ ಎಸ್ಪೆಷಲಿ ಈ ಕಿಲಿಂಗ್ ವೀರಪ್ಪನ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯಲ್ಲ. ಆಮೇಲೆ ಪರ್ಸನಲ್ ನಮಗೂ ಅವ್ರ ಜೊತೆ ಆತ್ಮೀಯತೆ ಇದು, ಅವರ ಸನ್ನಿಲ್ಲ ಇರ್ಬೋದು, ಅವರ ಇಡೀ ಫ್ಯಾಮಿಲಿ ಜೊತೆಲಿ ಎಲ್ಲ ಪ್ರೇಮ ಆಂಟಿ ಇರ್ಬೋದು, ಎಲ್ಲರ ಜೊತೆಲೂ ಒಂದು ನಂಟಸ್ತನ ಆಯಿತು. ಇವತ್ತು ಖಂಡಿತ ದುಃಖ ಆಗುತ್ತೆ, ಯಾಕಂದರೆ ವಯಸ್ಸು ಎಷ್ಟೇ ಆದ್ರೂ ಹೋದ್ರೆ ಲಾಸ್ ಅಂತೂ ಲಾಸನ್ನೇ. ಯಾಕಂದರೆ ಇವ್ರು ಹೇಳ್ಬೋದು 92 ಇಯರ್ಸ್ ಆಗಿದೆ, ಬಟ್ ಆದ್ರೂ ಅವ್ರ ಲೈಫ್ ಫುಲ್ಫಿಲ್ ಆಗಿದ್ರೂ ಒಂದು ಮನಸ್ಸಲ್ಲಿ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಎಲ್ಲರಿಗೂ, ಒಂದು ಲಾಸ್ ಮಾಡೋಕ್ಕೆ. ಸೊ ದೇವರು ಶಕ್ತಿ ಕೊಡಲಿ, ಅವರ ಫ್ಯಾಮಿಲಿ ಜೊತೆ ನಾವು ಇರ್ತೀವಿ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಅಲ್ಲಿ ಹೋಗ್ಬೇಕಂತ ಬರೋ, ನೀನು ಹೋಗ್ಬೇಕಂತ ಬರೋ, ನಾನು ಬೈಟ್ ತಗೋಬೇಕಂತ ಅವ್ನು ಬರ್ತಾ ಇಲ್ಲ, ಅವನು ಒಳಗಡೆ ಇದೀವಿ ಬಾ ಅಂತ ಬೈ ಸ್ವಲ್ಪ ಫೋನ್ ಮಾಡ್ತಾನೆ. ಗಣಪತಿ ಬೇರೆ ಗಾಡಿ ಇಲ್ಲಿ ಹಾಕ್ಬಿಡಂಗೆ ಬೈಟ್ ತಗೋಬೇಕಂತ ಅದಕ್ಕೆ ಅಂತೀನಿ. ಶಿವಣ್ಣ